ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಓಪನಿಂಗ್ ಪ್ಯಾರ್ ಇವತ್ತಿನ ಟಾಪಿಕ್ ಬಂದು ಓಪನಿಂಗ್ ಪ್ಯಾರ್. ಆಪ್ಷನ್ ಆದ ನಂತರ ಎಲ್ಲ ಸ್ಕ್ವಾಡ್ನು ಗಮನಿಸ್ತು ಅಂತಂದ್ರೆ ಇವರು ಈ ಟೀಮಲ್ಲಿ ಓಪನಿಂಗ್ ಸ್ಲಾಟ್ನ ಅಲಂಕರಿಸ್ಬೋದು ಅಂತ ನಾವು ರೇಂಜಿಗೆ ನಾವು ಮಾಡ್ಬೋದು. ಯಾರ್ಯಾರು ಅಂತ ನೋಡೋಣ. ಆ್ಯಂಡ್ ಸ್ಟ್ರಾಂಗೆಸ್ಟ್ ಯಾರಿರ್ಬೋದು ಈ ಓಪನಿಂಗ್ ಪರ್ಸ್ ಅಂತ ಬಂದಾಗ ಪ್ರತಿಯೊಂದು ಟೀಮಲ್ಲೂ ಜೊತೆಗೆ ಯಾರು 1, 2, 3, 4 ನನ್ನ ಪ್ರಕಾರ ಈ ಸ್ಲಾಟಲ್ಲಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ ಇರುವಂಥ ಒಂದು ಟೀಮು. ಸೊ ನೋಡೋಣ ಎಲ್ಲ ಡೀಟೇಲ್ ಆಗೋದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡಂಗೆ ಬೆಲ್ಲೈಕನ್ನ ಪಟ್ಟಣಂಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ. ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತೀನಿ ಪ್ರತಿಯೊಂದು ಟೀಮ್ನ ಪ್ರಾಬಬಲ್ ಸ್ಟ್ರಾಂಗೆಸ್ಟ್ ಓಪನಿಂಗ್ ಪೇರ್ನ. ಇದರಲ್ಲಿ ಸಾಕಷ್ಟು ಪೇರ್ಗಳು ಲಾಸ್ಟ್ ಸೀಸನ್ ಕೂಡ ಆಡಿರುವಂಥವ್ರೇ. ಸೊ ಹೊಸದಾಗಿ ಇರುವಂಥದ್ದು ಸ್ವಲ್ಪ ಕಮ್ಮಿನೇ. ಸೊ ನೋಡ್ತಾ ಇರ್ಬೋದು, ಯಶಸ್ವಿ ಜಾಸ್ವಾಲ್ ಜೊತೆಗೆ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ಗೆ ಓಪನ್ ಮಾಡ್ತು ಅಂದರೆ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಆಯುಷ್ ಮಾತ್ರೆ ಅವರು ಬದೋನಿ ಏನಕ್ಕೆ ಬಂದರು ಇಲ್ಲಿ, ಆಯುಷ್ ಮಾತ್ರೆ ಅವರು ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ಸಂಜು ಸ್ಯಾಮ್ಸನ್ ಬಂದರು, ಆಶ್ಚರ್ಯ ಪಡುವಂಥದ್ದಿಲ್ಲ. ಒಂದು ಸ್ವಲ್ಪ ಕನ್ಫ್ಯೂಷನ್ಲಿದೆ, ಇವ್ರು ಮಿಡ್ಲ್ ಆರ್ಡರ್ ಆಡ್ತಾರಾ ಅಥವಾ ಟಾಪ್ ಆರ್ಡರ್ ಆಡ್ತಾರೆ ಅಂತ ಗೊತ್ತಿಲ್ಲ ಋತುರಾಜ್ ಗಾಯಕ್ವಾಡ್ ಅವರು. ನೋಡೋಣ, ಅಥವಾ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಸಂಜು ಸ್ಯಾಮ್ಸನ್ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತಾ. ಸೊ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಲಿದೆ, ಯಾರು ಓಪನ್ ಮಾಡ್ತಾರೆ ಯಾರು ಬಿಡ್ತಾರೆ ಅಂತ. ಯಾಕಂದರೆ ಲಾಸ್ಟ್ ಸೀಸನ್ ಇಂಜುರಿ ಬೇರೆ ಆಗಿದ್ದರಿಂದ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲ. ನೋಡಬೇಕಾಗುತ್ತೆ ಈ ಟೀಮಲ್ಲಿ ಯಾರು ಓಪನ್ ಮಾಡ್ತಾರೆ ಅಂತ. ಆ್ಯಂಡ್ ರೋಹಿತ್ ಶರ್ಮಾ ಜೊತೆಗೆ ಕ್ವಿಂಟನ್ ಡಿ ಕಾಕ್ ಆಬ್ವಿಯಸ್ಲಿ ಒಂದು ಓಪನಿಂಗ್ ಪೇರ್ ಡೆಡ್ಲಿಯಾಗಿ ಕಾಣಿಸ್ತಾ ಇದೆ. ಖಂಡಿತ ಇವರೇ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಇವಾಗ ಇವರು ಫಾರ್ಮ್ ನೋಡ್ತು ಅಂತಂದರೆ ರೋಹಿತ್ ಅಂತೂ ಪಕ್ಕ ಓಪನ್ ಮಾಡ್ತಾರೆ. ಜೊತೆಗೆ ಇವ್ರ ಜೊತೆ ಡಿಕಾಕ್ ಅಂತೂ ಆಡಲೇಬೇಕು ಇವಾಗ ಆಡ್ತಿರುವಂಥ ಫಾರ್ಮ್ ನೋಡ್ತು ಅಂತಂದರೆ. ಸೊ ಡೆಡ್ಲಿ ಆಗಿದೆ. ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ ಬಗ್ಗೆ ಮಾತಾಡೋಂಗಿನೆಲ್ಲ ಲಾಸ್ಟ್ ಸೀಸನ್ ಸಾಕಷ್ಟು ರನ್ಸ್ನ ಹೊಡೆದಿರೋ ಜೊತೆಗೆ. ಸೊ ಇದೇ ಓಪನಿಂಗ್ ಪೇರ್ ಇರುತ್ತೆ. ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಬಗ್ಗೆ ಕೇಳಬೇಕಾಗಿರೋ ಗುಜರಾತ್ ಟೈಟನ್ಸ್ ಅಂತ ಬಂದಾಗ ಒಂಥರ ನೋಡಿ, ಮೂರು ಏನು ಹೇಳಿದೆ, ಮುಂಬೈ ಇಂಡಿಯನ್ಸು, RCB ಮತ್ತು ಗುಜರಾತ್ ಟೈಟನ್ಸು ಲೈನಿಗೆ ಸೈಕ್ ಓಪನಿಂಗ್ ಪಾರ್ಟ್ನರ್ಸ್ನ ಹೊಂದಿರುವಂಥ ಟೀಮು. ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದಾಗ ಸೊ ಇದಂತೂ ಒಂಥರ ಫೈರ್ ಆ್ಯಂಡ್ ಐಸ್ ಕಾಂಬಿನೇಷನ್ ಥರನೇ ಕಾಣಿಸ್ತಾ ಇದೆ. ಓಪನಿಂಗ್ ಪೇರ್ ಅಂತ ಬಂದಾಗ ಹಿಂಗಿರಬೇಕು ಅಂದರೆ ಫೈರ್ ಆ್ಯಂಡ್ ಐಸ್ ಇರಬೇಕು. ಅಂದರೆ ಒಬ್ಬರು ಬ್ಲಾಸ್ಟ್ ಕೊಟ್ಟರು ಅಂತಂದರೆ ಒಬ್ಬರು ಒಂದರಲ್ಲಿ ಗ್ರಿಪ್ ಇಟ್ಕೊಂಡ್ರು ಅಂಥವ್ರು ಇರಬೇಕು. ಒಂಥರ ಹಂಗೆ ನೋಡ್ತು ಅಂತಂದರೆ ಒಬ್ಬರಂತೂ ಸ್ಟ್ಯಾಂಡ್ ಕೊಡಬೇಕು, ನಿಂತ್ಕೊಂಡು ಲಾಸ್ಟ್ ರೂಮ್ ಕೂಡ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋವಂಥವ್ರು, ಇನ್ನಿಂಗ್ಸ್ನ ಬಿಲ್ಡ್ ಮಾಡಿಬಿಟ್ಟು ಫಿನಿಶ್ ಸಕ್ಕತ್ತಾಗಿ ಮಾಡೋವಂಥವ್ರು ಇರಬೇಕು. ಇನ್ನೂ ಒಂದು ಕಡೆ ಬ್ಲಾಸ್ಟ್ ಕೊಡೋರು ಇರಬೇಕು. ಸೊ ಅಂಥ ಓಪನಿಂಗ್ ಪೇರ್ ಇತ್ತು ಅಂತಂದರೆ ನಾವು ನೋಡೋದಕ್ಕೆ ಚೆನ್ನಾಗಿರುತ್ತೆ. 2 ಎಂಡಲ್ಲಿ ಬ್ಲಾಸ್ಟ್ ಕೊಡಬೇಕು ಗುರು, T20 ಇದು ಅಂತ ಹೇಳ್ಬೋದು ನೀವು. ಬಟ್ ನಾವು ನೋಡ್ಕೊಂಬಂದಿರೋದು ಹಂಗೇನೆ, ಈ 2 ಎಂಡಲ್ಲಿ ಬ್ಲಾಸ್ಟ್ ಕೊಡ್ತವ್ರೆ ಇಬ್ಬರು ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಒಬ್ಬರಾದರೂ ಫೈನಲ್ವರೆಗೂ ಇತ್ತು ಅಂದರೆ 20 ಓವರ್ ಕಂಪ್ಲೀಟ್ ಆಗೋವರೆಗೂ ಇತ್ತು ಅಂತಂದರೆ ಸೊ ಅದ್ರ ಲೆವೆಲ್ಲೇ ಬೇರೆ ಇರುತ್ತೆ ನೋಡ್ಪಲ್ಲಿ ಬಂದಂಥವ್ರು. ಸೊ ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಜೊತೆಗೆ ಹೆಡ್ನ ನೋಡ್ತು ಅಂತಂದರೆ ಇದು ಕೂಡ ಡೆಡ್ ಡೇಸ್ ಕಾಂಬಿನೇಷನು. ಹೆಂಗೆ ಹೊಡೆದವ್ರು ಅಂದರೆ ನೋಡ್ಕೊಬೇಕು, ಹಂಗೆ ಹೊಡೆದು ಬಿಸಾಕರು. ಲಾಸ್ಟ್ ಸೀಸನ್ ಸ್ವಲ್ಪ ಕಮ್ಮಿನೇ ಆಯಿತು, ಬಟ್ ಲಾಸ್ಟ್ ಸೀಸನ್ ಅಂತೂ ಚಚ್ಚಿ ಕೆಡವ್ಬಿಟ್ಟಿದ್ರು ಹಾಕೊಂಡು ಹಂಗೆ ಈ ಓಪನಿಂಗ್ ಪೇರು. ಡೆಡ್ಲೆಸ್ ಓಪನಿಂಗ್ ಪೇರ್ ಎವರ್ ಅಂತ ಆ ಥರ ಆಗೋಗ್ಬಿಟ್ಟಿದ್ದು. ಯಾಕಂದರೆ ಟೀಮು ಟೋಟಲ್ ಕೂಡ ಹಂಗೇನೆ ಹೊಡಿದ್ರು, ಹಂಗಂಗೆ ವಾಂಚ್ತಾ ಇದ್ರು SRH ಅವರು. ಯಾಕಂದರೆ ಅವ್ರು ಓಪನಿಂಗ್ ಪೇರ್ ಸ್ಟ್ರಾಂಗ್ ಆಗಿತ್ತು ಅವ್ರಿಗೆ. ಬ್ಯಾಟಿಂಗಲ್ಲಿ ಮೇಯ್ನಾಗಿ ಓಪನಿಂಗ್ ಪೇರ್ ಇತ್ತು ಅಂತಂದರೆ ಒಂಥರ ಓಪನಿಂಗ್ ಪೇರ್ ಸಾಕಾಗಿತ್ತು ಅಂತಂದರೆ ಅವ್ರದ್ದು ಅರ್ಧ ಕೆಲಸ ಮುಗ್ದಂಗೆನೇ. ಯಾಕೆಂದರೆ ಬ್ಯಾಟಿಂಗಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೆ ಟಾಪ್ ಆರ್ಡ್ರಿಂದ ಜಾಸ್ತಿ ರನ್ಸ್ಗಳು, ಇವರಿಂದ ಬೇಕು ಗುರು ರನ್ಸು, ಓಪನರ್ಸ್ಗಳಿಂದ ರನ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಭ್ಸಿಮ್ರನ್ ಸಿಂಗ್. ಸೊ ಪ್ರಿಯಾಂಶ್ ಆರ್ಯ ಓಕೆ, ಪ್ರಭ್ಸಿಮ್ರನ್ ಸಿಂಗು ಕೂಡ ಓಕೆ. ಬಟ್ ಕಾಂಬಿನೇಷನ್ ಅಂತ ಬಂದಾಗ ಏನಂತ ಪ್ರಾಂಗ್ ಕಾಂಬಿನೇಷನ್ ಆಗೋಗ್ಬಿಟ್ಟಿದೆ ಅಂತ ಏನಿಲ್ಲ ಇದು. ಸೊ ಲಾಸ್ಟ್ ಸೀಸನ್ ಪರವಾಗಿಲ್ಲ, ರೀಸೆಂಟಾಗಿ ಏನಿತ್ತು. ಬಟ್ ನೋಡೋಣ, ಹಿಂಗೆ ನಾನೇನು ಅಂಥ ಪುಡಾಂಗ್ ಅಂತ ಹೇಳ್ತಿಲ್ಲ ಈ ಒಂದು ಕಾಂಬಿನೇಷನ್ನ. ಸೊ ಓಕೆ, ಒಂದು ರೇಂಜಿಗಿದೆ. ಆ್ಯಂಡ್ ಟಿಮ್ ಶೆಫರ್ಡ್ ಜೊತೆಗೆ ಫಿನ್ ಆಲನ್ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಥವಾ ಟಿಮ್ ಶೆಫರ್ಡ್ ಜೊತೆಗೆ ಇಲ್ಲಿ ಸುನಿಲ್ ನರೇನ್ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಜಿಂಕ್ಯ ರಹಾನೆ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಫಿನ್ ಆಲನ್ ಜೊತೆಗೆ ಬೇಕಾದರೆ ಅಜಿಂಕ್ಯ ರಹಾನೆನೇ ಓಪನ್ ಮಾಡ್ಬೋದು, ಸುನಿಲ್ ನರೇನೇ ಓಪನ್ ಮಾಡ್ಬೋದು. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಕಾಂಬಿನೇಷನ್ ಸ್ವಲ್ಪ ಇಲ್ಲಿ ಕನ್ಫ್ಯೂಸಿಂಗ್ ಆಗಿದೆ. ಸೊ ಪ್ರಾಬ್ಲಿ ಸುನಿಲ್ ನರೇನ್ ಜೊತೆಗೆ ಫಿನಾಲನೇ ಓಪನ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅನ್ಕೊಳ್ಳೋಣ. ಲಾಸ್ಟ್ ಮಿಚೆಲ್ ಮಾರ್ಷ್ ಜೊತೆಗೆ ಜಾಶ್ ಇಂಗ್ಲಿಷ್ ಅವರು ಓಪನ್ ಮಾಡುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಮಾರ್ಕ್ರಮ್ ಕೂಡ ಸ್ವಲ್ಪ ಮ್ಯಾಚ್ ಓಪನ್ ಮಾಡಿದ್ರೆ ಆಶ್ಚರ್ಯ ಪಡುವಂಥದ್ದಿಲ್ಲ. ಸೊ ರನ್ಸ್ ಅಂತೂ ಸಿಕ್ಕಾಪಡೆ ಬಂದಿದೆ ಮಾರ್ಕ್ರಮ್ ಮತ್ತು ಮಿಚೆಲ್ ಮಾರ್ಷ್ ಅವರ ಬ್ಯಾಟಿಂದ ಲಾಸ್ಟ್ ಸೀಸನು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಕಾಂಬಿನೇಷನ್ ವಿಚಾರಕ್ಕೆ ಬಂತು ಅಂತಂದರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇರುವಂಥ ಒಂದು ಟೀಮ್ ಯಾವುದು ಅಂದರೆ ಅದು ಗುಜರಾತ್ ಟೈಟನ್ಸು. ಬ್ಯಾಕ್ ಟು ಬ್ಯಾಕು ಅಂದರೆ ಟೀಮ್ ಬಗ್ಗೆ ಹೇಳ್ತಿಲ್ಲ, ಇಲ್ಲಿ ಓಪನಿಂಗ್ ಪೇರ್ ಬಗ್ಗೆ. ಗುಜರಾತ್ ಟೈಟನ್ಸ್ ಅಂತ ಬಂದಾಗ ಗಿಲ್ಲೂರನ್ನು ಹೊಡಿತಾರೆ, ಈ ಕಡೆಯಿಂದ ಸಾಯಿ ಸುದರ್ಶನ್ ಹೊಡಿತಾರೆ. ಔಟ್ ಮಾಡೋಕ್ಕೆ ತಿಣ್ಗಾಡಬೇಕು ಬೇರೆ ಟೀಮ್ಗಳು, ಆಪೋನೆಂಟ್ಗಳು ಇಬ್ಬರೂ ಔಟ್ ಮಾಡೋಕ್ಕೆ ತಿಣ್ಗಾಡಬೇಕು. ಸೊ ಆ ಥರ ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡಿತಾರೆ. ಓಪನಿಂಗ್ ಕಾಂಬಿನೇಷನ್ ಅಂತ ಬಂದಾಗ ಪಕ್ಕ ರನ್ಸ್ಗಳು ಇವ್ರು ಬ್ಯಾಟಿಂದ ಬಂದೇ ಬರುತ್ತೆ ಅಂತ ಅನ್ಕೊಂಡ್ಬಿಡ್ಬೇಕು ನಾವು. ಸೊ ಅದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೇರೆ. ಸೊ ಸಾಲಿಡ್ ಓಪನಿಂಗ್ ಪೇರ್ ಹೋಗೋರು ಇಬ್ಬರು ರನ್ಸ್ ಹೊಡಿತಾರೆ, ಇಬ್ಬರು ಜಾಸ್ತಿ ರನ್ಸ್ಗಳನ್ನ ಹೊಡಿತಾರೆ. ಸೊ ಇದಂತೂ ಪಕ್ಕ ಶಾರ್ಟು. ಈ ಸೀಸನು ಕೂಡ ಪಕ್ಕ ಇವ್ರ ಬ್ಯಾಟ್ಗಳಿಂದ ಹೆವಿ ರನ್ಸ್ಗಳು ಬಂದೇ ಬರುತ್ತೆ ಅಂತ. ಸೊ ನಾನು ಇವ್ರನ್ನ ಫಸ್ಟ್ ಇಡ್ತಾ ಇದ್ದೀನಿ. ಯಾಕಂದರೆ ಕನ್ಸಿಸ್ಟೆಂಟಾಗಿ ಅಷ್ಟಷ್ಟು ರನ್ಸ್ನ ಹೊಡೆದಿದ್ದಾರೆ. ಯಾಕಂದರೆ ಇಯರ್ ಬೈ ಇಯರ್ ಹೊಡಿತಾ ಇದ್ದಾರೆ.
ಆ್ಯಂಡ್ ಸೆಕೆಂಡ್ ನಮ್ಮ ಆರ್ ಸಿ ಬಿನ ಇಡ್ತಾ ಇದ್ದೀನಿ ಫಿಲ್ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿಯ ಕಾಂಬಿನೇಷನು. ಇದೊಂಥರ ಐಸ್ ಆ್ಯಂಡ್ ಕೋಲ್ಡ್ ಕಾಂಬಿನೇಷನು. ಫಿಲ್ ಸಾಲ್ಟು ಬ್ಲಾಸ್ಟ್ ಕೊಡ್ತು ಅಂದರೆ ವಿರಾಟ್ ಕೊಹ್ಲಿ ಲಾಸ್ಟ್ ರೂನು ಕೂಡ ಇದ್ಬಿಟ್ಟು ನೋಡ್ಕೊಳ್ಳೋವಂಥ ಪ್ಲೇಯರು. ಸೊ ಇಂಥ ಪೈರು ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿರಲಿ, ಪ್ರೂವ್ ಮಾಡಿದರೆ ಲಾಸ್ಟ್ ಸೀಸನ್ ಸಾಕಷ್ಟು ರನ್ಸ್ನ ಹೊಡೆದಿದ್ದಾರೆ. ಆ್ಯಂಡ್ ಪ್ರೂವನ್ ಪ್ಲೇಯರ್ಸು ಕೂಡ ಗೊತ್ತಿರೋದೇ ಟ್ರೋಫಿಗೆ ಇದ್ದಂಥ ಟೀಮಲ್ಲಿದ್ದಂಥ ಪ್ಲೇಯರ್ಸು, ಜೊತೆಗೆ ಬ್ಲಾಸ್ಟು ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಸೀಸನು. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸು ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ಖಂಡಿತ ಇವ್ರ ಲಿಸ್ಟಲ್ಲಿ ಇರಲೇಬೇಕು. ಆ್ಯಂಡ್ ನಂಬರ್ 3 ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸು ಸಖತ್ತಾಗಿದೆ ಅಂತ ಅನ್ನಿಸಿದೆ. ಮುಂಬೈ ಇಂಡಿಯನ್ಸ್ ಕ್ವಿಂಟನ್ ಡಿ ಕಾಕ್ ಜೊತೆಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನು ನಮ್ಮ ರೋಹಿತ್ ಶರ್ಮಾ ಸೇರ್ಕೊಂತು ಅಂತಂದರೆ ಇಬ್ಬರು ಬ್ಲಾಸ್ಟ್ ಕೊಡೋವಂಥ ಪ್ಲೇಯರ್ಗಳು. ಇಲ್ಲಿ ಆ್ಯಂಕರ್ ರೋಲು ಪಂಕರ್ ರೋಲ್ ಅವೆಲ್ಲ ಇಲ್ಲ, ನೋಡ್ಕೊಂಡು ಆಡ್ತೀನಿ ಅವೆಲ್ಲ ಇಲ್ಲ, ಇಬ್ಬರು ಕೊಡ್ತಾ ಇರೋದೇ ಈಸ್ಕೊತಾ ಇರಬೇಕಷ್ಟೇ. ಅಂಥ ಪ್ಲೇಯರ್ ನನಗೇನೋ ಸಾಲಿಡಾಗಿ ಕಾಣಿಸ್ತಿದೆ. ನಂಬರ್ 4, ನಂಬರ್ 3 ತೊಗೊಬೋದು. ಎರಡೂ ಈಕ್ವಲ್ ಆಗೇನೆ ಇದೆ. ಇಲ್ಲಿ ಡೆಡ್ಲೆಸ್ ಕಾಂಬಿನೇಷನ್ ಸನ್ರೈಸರ್ಸ್ ಹೈದರಾಬಾದ್ದು. ಅಭಿಷೇಕ್ ಶರ್ಮಾ ಗೊತ್ತಿಲ್ಲಪ್ಪ, ಬಿದ್ದಿದ್ದ ಬಾಲೆಲ್ಲ ಸಿಕ್ಸ್ ಹೊಡೆಯುವಂಥ ಪ್ಲೇಯರು. ಈ ಕಡೆಯಿಂದ ಟ್ರಾವೆಸ್ ಹೆಡ್ ಕೂಡ ಅದೇ ಟ್ರಾವೆಸ್ ಹೆಡ್ಡಿಂದನೇ ಕಲ್ತ್ಕೊಂಡಿರುವಂಥದ್ದು ಅಭಿಷೇಕ್ ಶರ್ಮಾ. ಎಲ್ಲಿಂದ ಬಂತು ಅಂದರೆ ಟ್ರಾವೆಸ್ ಹೆಡ್ಡಿಂದ ನೋಡ್ಕೊಂಡು ಕಲ್ತ್ಕೊಂಡೆ ಅಂತಲೂ ಕೂಡ ಹೇಳ್ತಾರೆ ಅವರು ಸಾಕಷ್ಟು ಸಲ T20s ಅಂತ ಬಂದಾಗ. ಸೊ ಇಬ್ಬರು ಕೂಡ ಡೆಡ್ಲಿ ಕಾಂಬಿನೇಷನು, ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನು ಸೈಕ್ ಮಾಡೋವಂಥ ಒಂದು ಪೈರು. ಈ 4 ಪೈರ್ ಮಾತ್ರ ಅವನ ಅಜ್ಜಿ ಚಿಂದಿ ಆಗಿದೆ ಇವರು. ಟಾಪ್ 4 ಅಂತೂ. ಆ್ಯಂಡ್ ನಂಬರ್ 5 ಅಂದರೆ ಕಷ್ಟ, ಯಾವ್ದು 1 ಯಾವ್ದು 2 ಅಂತ ಡಿಸೈಡ್ ಮಾಡೋದೇ ಕಷ್ಟ ನಮಗೆ. ಆ ಥರ ಟಾಪ್ 4 ಇದೆ. ನಂಬರ್ 5 ಅಂತ ಬಂದಾಗ ಬೆನ್ ಡಾಕೆಟ್ ಜೊತೆಗೆ KL ರಾಹುಲ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವ್ರು ಇನ್ನೂ ಆಡಿಲ್ಲ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೇರೆ. ಆ್ಯಂಡ್ ಒಂದು ಕಡೆಯಿಂದ ಹೆವಿ ಬ್ಲಾಸ್ಟ್ ಕೊಡುವಂಥ ಪ್ಲೇಯರು ಬೆನ್ ಡಾಕೆಟು. ಮಕಾಮೂತಿ ನೋಡೋದಿಲ್ಲ, ಹೊಡಿತಾ ಇರ್ತಾರೆ. ಈ ಕಡೆಯಿಂದ ಇನ್ನೊಂದು ಎಂಡಲ್ಲಿ KL ರಾಹುಲ್ ನೋಡ್ಕೊಂಡು ಆಡೋವಂಥ ಪ್ಲೇಯರು, ಒಂಥರ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡೋವಂಥ ಪ್ಲೇಯರು. ಸೊ ಆದ್ದರಿಂದ ಇದೊಂಥರ ನಮ್ಮ RCB ಪೇರ್ ಥರನೇ ಕಾಣಿಸ್ತಿದ್ದಂಗೆ ನೋಡೋಕೆ ಹೋಯ್ತು ಅಂದರೆ ಕಾಂಬಿನೇಷನ್ ಬೇರೆ ಆಗಿರ್ಬೋದು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಗಿರ್ಬೋದು. ಬಟ್ ಒಂಥರ ಇದು ಪ್ರಾಬ್ಲಿ ನಮ್ಮ RCB ಥರನೇ ಒಂಥರ ರೆಪ್ಲಿಕೇಟ್ ಆಗೋ ಥರ ಕಾಣಿಸ್ತಾ ಇದೆ ಕಾಂಬಿನೇಷನು. ಆ್ಯಂಡ್ ನಂಬರ್ 6 ನನ್ನ ಪ್ರಕಾರ ಇವರು ಯಶಸ್ವಿ ಜಾಯಸ್ವಾಲ್ ಜೊತೆಗೆ ವೈಭವ್ ಸೂರ್ಯವಂಶಿ. ಕನ್ಸಿಸ್ಟೆಂಟಾಗಿ ರನ್ಸ್ ಬರೋದು ಡೌಟು ಇವರ ಬ್ಯಾಟ್ಗಳಿಂದ. ಯಾಕಂದರೆ ಒಂಥರ ಆಡೋದೇ ಅನ್ಸರ್ಟನ್ ಆಗಿರುತ್ತೆ. ವೈಭವ್ ಸೂರ್ಯವಂಶಿ ಆಡ್ತಾ ಇರಬೇಕಾದ್ರೆ ಯಶಸ್ವಿ ಜಾಯಸ್ವಾಲ್ ಪರವಾಗಿಲ್ಲ, ಕನ್ಸಿಸ್ಟೆಂಟಾಗಿ ಒಂದು ರೇಂಜಿಗೆ ಆಡ್ತಾರೆ. ಲಾಸ್ಟಿನ ಅಷ್ಟೇನಾಗಿ ಆಗಲಿಲ್ಲ. ಸೊ ಅದರಿಂದ ಈ ಒಂದು ಪೇರ್ನ ನಾನು ನಂಬರ್ 6 ಇಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 7 ಅಂತ ಬಂದಾಗ LSG ತೊಗೊತಾ ಇದ್ದೀನಿ. ಈ ಕಡೆಯಿಂದ ಮಾಕ್ರಮ್ ಓಪನ್ ಮಾಡ್ತಾರಾ ಅಥವಾ ಜಾಶ್ ಇಂಗ್ಲೀಷ್ನ ಓಪನ್ ಮಾಡಿಸ್ತಾರಾ ಗೊತ್ತಿಲ್ಲ. ಇಂಗ್ಲೀಷ್ ಜೊತೆಗೆ ಮಿಚಿಲ್ ಮಾರ್ಷ್ ಅವರು ಸೇರ್ಕೊಂತು ಅಂತಂದರೆ ಸೊ ಇದು ಕೂಡ ಒಂದು ಎಕ್ಸಲೆಂಟ್ ಓಪನಿಂಗ್ ಪೈರ್ ಆಗಿರುತ್ತೆ. ಸೊ ಎಲ್ಲ ಓಪನಿಂಗ್ ಪೈರ್ ಹಂಗೆ ನೋಡೋಕೆ ಹೋದರೆ ಚೆನ್ನಾಗೇ ಇದೆ, ಡೀಸೆಂಟಾಗೇ ಇದೆ, ಮಸ್ತಾಗೇ ಇದೆ. ಯಾವುದೋ ಅಂತ ತೀರಾ ಕಳಪೆ ಅಂತ ಅನಿಸ್ತಿರೋದು ಒಂದು ಸ್ವಲ್ಪ KKR ಒಂದು ಸ್ವಲ್ಪ ಡೌಟ್ ಇದೆ ಅಷ್ಟೇ ನನಗೆ. KKRದು ಬಿಡ್ತು ಅಂತಂದರೆ ಇನ್ನೆಲ್ಲ ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಕಾಣಿಸ್ತಾ ಇದೆ. ಇಲ್ಲ ಗುರು, ಏನು ಗುರು, ಹಿಂಗೆ ಇವ್ರು ಓಪನಿಂಗ್ ಪೈರ್ ತಲೆನೋವಾಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತಿರೋದು KKRದು ಮಾತ್ರ ನನಗೆ. ಬೇರೆಯವ್ರದ್ದು ಯಾರ್ದು ನನಗೆ ಇಲ್ಲ ಗುರು ತಲೆನೋವು ಇದೆ ಅಂತ ಅನ್ನಿಸ್ತಾ ಇಲ್ಲ. ನಂಬರ್ 8 CSK ಅಂತ ಅನ್ನಿಸ್ತಿದೆ. ಯಾಕೆಂತಂದರೆ CSK ಏನಕ್ಕೆ ಗುರು ನೀವು ಯಾವಾಗಲೂ ತೊಗೊಂಡೋಗಿ ಇಡ್ತೀಯ ಅಲ್ಲಿ ಹಿಂದಗಡಿಕೆ ಯಾವಾಗಲೂ. CSK ಏನಕ್ಕೆ ಅಂತಂದರೆ ಆಯುಷ್ ಮಾತ್ರೆ ಜೊತೆಗೆ ಋತುರಾಜ್ ಗಾಯಕ್ವಾಡ ಅಥವಾ ಸಂಜು ಸ್ಯಾಮ್ಸನ್ನ ಅಥವಾ ಏನು ಕಾಂಬಿನೇಷನ್ ವರ್ಕೌಟ್ ಮಾಡ್ತಾರೆ ಅಂತ, ಅಥವಾ ಸಂಜು ಸ್ಯಾಮ್ಸನ್ ಜೊತೆಗೆ ಋತುರಾಜ್ ಗಾಯಕ್ವಾಡ ಏನು ಕಾಂಬಿನೇಷನ್ ವರ್ಕೌಟ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಪ್ರಾಬ್ಲಿ ಆಯುಷ್ ಮಾತ್ರ ಓಪನ್ ಮಾಡ್ತಾರೆ ಅಂತ ಕಾಣಿಸುತ್ತೆ, ಇದರ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಸಂಜು ಸ್ಯಾಮ್ಸನ್ ಜೊತೆಗೆ. ಸೊ ಆದರೂ ಕೂಡ ಒಂದು ರೇಂಜಿಗೆ ಡೀಸೆಂಟಾಗೇ ಇದೆ. ಏನು ಇವ್ರದ್ದೇನು ವರ್ಸ್ಟಾಗಿದೆ ಅಂತ ಏನು ಹೇಳ್ತಾ ಇಲ್ಲ, ಸಗದಾಗೇನೆ ಇದೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಬಟ್ ಯಾರು ಮಾಡ್ತಾರೆ ಅನ್ನೋದೇ ಕನ್ಫ್ಯೂಷನ್. ಅದಕ್ಕೋಸ್ಕರ ಇವ್ರನ್ನ ಒಂದು 8th ಸ್ಲಾಟಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಸ್ಲಾಟ್ ನಂಬರ್ 9 ಅಂತ ಬಂದಾಗ ಪಂಜಾಬ್ ಕಿಂಗ್ಸು ಪ್ರಭ್ಸಿಮ್ರಾನ್ ಸಿಂಗ್ ಜೊತೆಗೆ ಪ್ರಿಯಾಂಶ್ ಆರ್ಯ 2 Pಗಳು ಸೇರ್ಕೊಂತು ಅಂತಂದರೆ ಕನ್ಸಿಸ್ಟೆಂಟಾಗಿ ಅಂಥ ಕನ್ಸಿಸ್ಟೆಂಟಾಗಿ ರನ್ಸ್ ಬಂದಿಲ್ಲ. ಒಬ್ಬರು ಆಡ್ತಾರೆ, ಇನ್ನೊಬ್ರು ಬೇಗ ಉದುರ್ಕೊಂಡ್ಬಿಡ್ತಾರೆ. ಸೊ ಆ ಥರ ನೋಡಿದ್ದೀವಿ ನಾವು. ಇವರ ಒಂಥರ ಕಾಂಬಿನೇಷನಲ್ಲಿ ಹೆವಿ ರನ್ಸ್ಗಳು ಬಂದಿಲ್ಲ, ಪಾರ್ಟ್ನರ್ಶಿಪ್ಗಳು ಹೆವಿ ಬಿಲ್ಡ್ ಆಗಿಲ್ಲ ಲಾಸ್ಟ್ ಸೀಸನು. ಸೊ ಅದರಿಂದ ಇವ್ರನ್ನ ಆ ಸ್ಲಾಟಲ್ಲಿ ಇಡ್ತಾ ಇದ್ದೀನಿ. ನಂಬರ್ 10 ಅಂತ ಬಂದಾಗ KKR ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸುನಿಲ್ ನರೇನು ಇನ್ಕನ್ಸಿಸ್ಟೆನ್ಸಿ, ಇನ್ ಕೇಸ್ ಓಪನ್ ಮಾಡಿದ್ರು ಅಂತಂದರೆ ಫಿನ್ನಾಲಲ್ಲಿ ಇನ್ನೂ ಹೆಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ, ಅಥವಾ ಟೀಮ್ ಶೆಫರ್ಡ್ ಓಪನಿಂಗ್ ಸ್ಲಾಟಲ್ಲಿ ಹೆಂಗೆ ಆಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನಾವು ಪ್ರೂವ್ ಮಾಡ್ಕೊಂಡಿಲ್ಲ IPL ಅಲ್ಲಿ. ಸೊ ಅದಕ್ಕೋಸ್ಕರ ನಂಬರ್ 10 ಇಡ್ತಾ ಇದ್ದೀನಿ KKRನ. ಸೊ ಇಲ್ಲಿ ಸ್ಟ್ರಾಂಗೆಸ್ಟ್ ಅಂತ ಇರೋದು ಟಾಪ್ 4 ಟೀಮ್ಸ್ಗಳು ಗುರು. ನಾನು ಹೇಳಿದ್ನಲ್ಲ ಅದೇ GT, RCB, ಮುಂಬೈ ಆ್ಯಂಡ್ SRH ಡೆಡ್ಲಿಯಾಗಿ ಕಾಣಿಸ್ತಾ ಇದೆ. ನೋಡೋಣ ಯಾವ ಓಪನಿಂಗ್ ಪೈರು ಜಾಸ್ತಿ ರನ್ಸ್ ಹೊಡೆಯುತ್ತೆ ಈ ಸಲ ಅಂತ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಪ್ರಕಾರ ಈ 10 ಟೀಮ್ಗಳಲ್ಲಿ ಯಾವ ಓಪನಿಂಗ್ ಪೈರು ಜಾಸ್ತಿ ರನ್ಸ್ ಹೊಡೆಯುತ್ತೆ ಅಂತ.